ನರೇಂದ್ರ ಮೋದಿ ಅವರು ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ. ನರೇಂದ್ರ ಮೋದಿಜಿ ಎಲ್ಲಿ 2 ಕೋಟಿ ಉದ್ಯೋಗ? 10 ಕೋಟಿ ಆಗ್ಬೇಕಾಗಿತ್ತಲ್ಲ, 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತಲ್ಲ. ಮಾಡಿದ್ರ ಮತ್ತೆ ಓಟ್ ಕೊಡ್ಬೇಕ, ಅವ್ರಿಗೆ ಓಟ್ ಕೊಡ್ಬೇಕಾ? ಪಕೋಡ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಇದನ್ನ ನರೇಂದ್ರ ಮೋದಿ ಅವರು ಹೇಳ್ತಕ್ಕಂಥದ್ದು. ಅದಕ್ಕೆ ಇವೇನು ಮಾಡಿಲ್ವಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ವಲ್ಲ, ಅದಕ್ಕೆ ರಾಮನ್ನ ಮುಂದಿಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಶ್ರೀರಾಮಚಂದ್ರನ ಮುಂದಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಮಿಸ್ಟರ್ ನರೇಂದ್ರ ಮೋದಿ, ನಮ್ಮ ಜನ ದಡ್ರಲ್ಲ, ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಅಂತಕ್ಕಂಥದ್ದನ್ನ ಇವತ್ತು ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿ, ನೀವೆಷ್ಟೇ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರು ಕೂಡ ಜನ ಅರ್ಥ ಮಾಡ್ಕೊತಾರೆ. ಗ್ಯಾಸ್ ಬೆಲೆ ಏನಾಗಿದೆ, ಪೆಟ್ರೋಲ್ ಬೆಲೆ ಏನಾಗಿದೆ, ಡೀಸೆಲ್ ಬೆಲೆ ಏನಾಗಿದೆ, ಗೊಬ್ಬರದ ಬೆಲೆ ಏನಾಗಿದೆ, ಆಗಿದೆಯಾ? ಯಾವ ಜಾಸ್ತಿ ಆಗಿದೆ? ಯಾರ ಕಾಲದಲ್ಲಿ ಆಗಿರೋದು? ಬಿಜೆಪಿಯವ್ರ ಕಾಲದಲ್ಲಿ ತಾನೇ ಜಾಸ್ತಿ ಆಗಿರೋದು. ಇದಕ್ಕೆಲ್ಲ ಉತ್ತರ ಹೇಳಲ್ಲ ನರೇಂದ್ರ ಮೋದಿ ಅವರು. ನಾವು ಹೇಳ್ತೀವಿ, ನಾವು ಯಾವಾಗಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಲ್ಲ, ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇರ್ಲಿಲ್ವಾ? ರಘುಪತಿ ರಾಘವ ರಾಜ ರಾಮ್, ಪತೀತ ಪಾವನ ಸೀತಾರಾಮ್. ಆ ರಾಮನ್ನ ಹೇಳೋದು ನಾವು, ಆ ರಾಮನ್ನ ಭಕ್ತಿ ಮಾಡೋದು, ಆ ರಾಮನಿಗೆ ಪೂಜಿಸೋದು. ಮತ್ತೆ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಒಟ್ಟಿಗೆ ಇರೋದು ಯಾವಾಗಲೂ. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಒಟ್ಟಿಗೆ ಇರೋದು. ಈ ಬೇರ್ಪಡಿಸ್ಬಿಟ್ಟಿದ್ದಾರೆ ಈಗ, ಶ್ರೀರಾಮನ್ನೇ ಬೇರ್ಪಡಿಸ್ಬಿಟ್ಟಿದ್ದಾರೆ. ರಾಮನ್ ಬಿಟ್ಟು ಆಂಜನೇಯ ಇಲ್ಲ, ರಾಮನ್ ಬಿಟ್ಟು ಸೀತೆ ಇಲ್ಲ. ಅದಕ್ಕೆ ಸೀತಾರಾಮ ಅಂತ ಕರೆಯೋದು ನಾವು. ರಘುಪತಿ ರಾಘವ ರಾಜಾರಾಮ್, ಪತೀತ ಪಾವನ ಸೀತಾರಾಮ್ ಅಲ್ವಾ? ಈ ರಾಮನಲ್ಲಿ ನಂಬಿಕೆ ಇಟ್ಕೊಂಡಿರೋರು ದಶರಥನ ಮಗ ಶ್ರೀರಾಮಚಂದ್ರ, ಅವರನ್ನ ಪೂಜೆ ಮಾಡೋದು ನಾವು. ಈ ಬಿಜೆಪಿಯವರು ರಾಮನ್ನ ಅಲ್ಲ, ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ರಾಮನನ್ನ ಪೂಜೆ ಮಾಡ್ತೀವಿ. ದಶರಥನ ಮಗ ರಾಮನನ್ನ ಪೂಜೆ ಮಾಡ್ತೀವಿ. ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡ್ಗೋದ್ರು, ಶ್ರೀರಾಮಚಂದ್ರ ಕಾಡ್ಗೋದ್ರು. ಆ ರಾಮನ ಪೂಜೆ ಮಾಡೋದು ನಾವು. ಅದು ಬಿಟ್ಬಿಟ್ಟು ಇವರು ರಾಜಕೀಯಕ್ಕೋಸ್ಕರ, ಓಟ್ಗೋಸ್ಕರ ಇವತ್ತು ರಾಮನನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಕೇಳಿದ್ರು, ನೀವು ಇದಕ್ಕೆ ಹೋಗಲ್ಲ, ಅಯೋಧ್ಯೆಗೆ ಹೋಗಲ್ಲ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇವರು ರಾಜಕೀಯ ಮಾಡ್ತಾ ಇರೋದ್ರಿಂದ ಹೋಗ್ತಾ ಇಲ್ಲ, ಇನ್ನೊಂದ್ ದಿನ ಹೋಗ್ತೀನಿ ನಾನು ಅಯೋಧ್ಯೆಗೆ ಅಂತ ಹೇಳಿ ಅವತ್ತೇ 26ನೇ ತಾರೀಖೇನೆ ಇದರಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದೆ. ಮತ್ತೆ ಆಂಜನೇಯನ ಸ್ಟ್ಯಾಚ್ಯೂವನ್ನು 33 ಅಡಿ ಎತ್ತರದ ಸ್ಟ್ಯಾಚ್ಯೂವನ್ನ ಉದ್ಘಾಟನೆ ಮಾಡಿದೆ. ಅದಕ್ಕೆ ಎಲ್ಲರ ಕೆಲವು ಹೇಳಿಸ್ತೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದಕ್ಕೊಂದು ವ್ಯಾಖ್ಯಾನ. ಮಾತಾಡದೆ ಹೋದ್ರೆ, ಶ್ರೀರಾಮ ಅಂತ ಹೇಳದೆ ಹೋದ್ರೆ ಮಾಡ್ಲಿಲ್ಲ ಸಿದ್ದರಾಮಯ್ಯ, ಹಿಂದೂ ವಿರೋಧಿ. ಮಾಡಿದ್ರೆ ಈಗ್ಲಾರು ಜ್ಞಾನೋದಯ ಆಯ್ತಲ್ಲ. ಅವ್ರು ಯಾರು ಹೇಳೋದು? ಬಿಜೆಪಿಯವರು ಹೇಳೋದು. ಇವಕ್ಕೆಲ್ಲ ದಯಮಾಡಿ ಇಂಥವಕ್ಕೆಲ್ಲ ನೀವು ಕಿವಿ ಕೊಡಕ್ ಹೋಗ್ಬೇಡಿ. ಜನರ ಸಮಸ್ಯೆಗಳನ್ನ ಯಾರು ಬಗೆಹರಿಸ್ತಾರೆ, ಯಾರು ನುಡಿದಂತೆ ನಡೀತಾರೆ, ಯಾರು ನಿಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರೆ, ಅವ್ರ ಜೊತೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ವೆಂಕಟೇಶ್ ಮಂತ್ರಿಯಾಗಿ
ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಚಾಮರಾಜನಗರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡಿದ್ದೀವಿ. ಅಲ್ಲಿ ಕೂಡ ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಪಟ್ಟಣದ ಶಾಸಕರಾಗಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಇಷ್ಟು ವರ್ಷ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಜನಪರವಾಗಿ ಇಲ್ಲದೆ ಹೋದರೆ, ರೈತರ ಪರವಾಗಿ ಇಲ್ಲದೆ ಹೋದರೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಹೋದರೆ ಇಷ್ಟು ವರ್ಷ ರಾಜಕೀಯದಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ವೆಂಕಟೇಶ್ ಒನ್ ಟೈಮ್ MLA ಅಲ್ಲ, ಅನೇಕ ಸಾರಿ ನಿಮ್ಮ ಪ್ರತಿನಿಧಿಯಾಗಿ ಅವರನ್ನ ಕಳಿಸಿದ್ದೀರಿ ವಿಧಾನಸಭೆಗೆ. ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಜೊತೆ ನಿಲ್ಬೇಕು. ನಿಮ್ಮ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿರೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಆಶೀರ್ವಾದ ಮಾಡದೇ ಇದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಿಮ್ಮ ಆಶೀರ್ವಾದ ಮುದ್ದೆನೂ ಕೂಡ ಇರಬೇಕು. ಇರ್ತದೆ ತಾನೆ? ಇರ್ತದೆ ತಾನೆ? ಕೈ ಹತ್ರ ಏನ್ ಕಷ್ಟ ಒಟ್ಟಸಿತಾ ಇದೆಯಾ? ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಕಾಂಗ್ರೆಸ್ ಮೇಲೆ ಇರಲಿ, ರಾಹುಲ್ ಗಾಂಧಿ ಅವ್ರ ಮೇಲೆ ಇರಲಿ, ಖರ್ಗೆ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಈ ಯೋಜನೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.